RCBಗೆ ಮತ್ತೊಂದು ಸೋಲು. ಹೊಸದೇನು ಇಲ್ಲ, ಇಲ್ಲಿ ಎಲ್ಲ ಹಳೆದೆ. ಆದರೆ ಈ ಸಾರಿ ಅದು ಹ್ಯಾಟ್ರಿಕ್ ಸೋಲು ಅಂತ ಒಂದು ಪ್ರಿಫಿಕ್ಸ್ನ ಆ್ಯಡ್ ಮಾಡ್ಬೋದು ಮುಂದ್ಗಡೆ. ಈ ಕಡೆ ರಾಜಸ್ಥಾನ್ 4ಕ್ಕೆ 4 ಗೆದ್ದಿದ್ದಾರೆ ಈ ಸೀಸನ್ ಅಂಡ್ ಒಂದು ಒಳ್ಳೆ ನೆಟ್ ರನ್ ರೇಟ್ ಜೊತೆ ಪಾಯಿಂಟ್ಸ್ ಟೇಬಲ್ನ ಟಾಪ್ ಅಲ್ಲಿ ಕೂತಿದ್ದಾರೆ. ಹಾಗೆಯೇ ತಮ್ಮ ಹೋಮ್ ಗ್ರೌಂಡ್ನಲ್ಲಿ 3ಕ್ಕೆ 3 ಗೆದ್ದು ಆ ರೆಕಾರ್ಡ್ನ ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ತಾ ಇದ್ದಾರೆ. RCB ಕೊಟ್ಟಂತ 184 ರನ್ ಟಾರ್ಗೆಟ್ ಏನೇನು ಅನಿಸ್ಲಿಲ್ಲ ಅವರಿಗೆ. ತುಂಬಾ ಕ್ಲೀನ್ ಚೇಸಿಂಗ್ ಇತ್ತು, ತುಂಬಾ ಕಂಫರ್ಟಬಲ್ ಆಗಿ ಅದನ್ನ ತಲುಪಿ ವಿನ್ ಆದ್ರು. ಇನ್ನು RCB ಕಡೆ ಬಂದರೆ ಅದೇನು ಟೀಮ್ ಸೆಲೆಕ್ಷನ್ನೋ ಗೊತ್ತಿಲ್ಲ ಶಿವ. ಇಡೀ ಈ ಸೀಸನಲ್ಲಿ ವಿರಾಟ್ ಕೊಹ್ಲಿ ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ಯಾರು ಬ್ಯಾಟ್ಸ್ಮನ್ ಅಂತ ಅಂದರೆ ಅದು DK ಹಾಗೆ ಲಾಂಬ್ರೋರ್ ಬರ್ತಾರೆ. LSG ವಿರುದ್ಧ ಎಲ್ಲರೂ ಹೊಗೆ ಆಗಿದ್ದಾಗ ಲಾಂಬ್ರೋರ್ ಮಾತ್ರ ಫುಲ್ ಮೂಡಲ್ಲಿ ಇದ್ರು. 180 ಸ್ಟ್ರೈಕ್ ರೇಟಲ್ಲಿ ರನ್ಗಳನ್ನು ಹೊಡೆದಿದ್ದಾರೆ. ಯಾವಾಗಲೇ ಚಾನ್ಸ್ ಸಿಕ್ಕರು ಈ ಸಾರಿ ಅವರನ್ನು ಹೊರಗೆ ಇಟ್ಟಿದ್ರು. ಈ ಕಡೆ ವೈಸಾಖ್ ವಿಜಯ್ ಕುಮಾರ್, KKR ಅವರು RCB ಬೌಲರ್ಸ್ ವಿರುದ್ಧ ದಂಡ ಯಾತ್ರೆ ನಡೆಸ್ತಾ ಇದ್ರೆ ಅಣ್ತಮ್ಮ ಒಬ್ಬರೇ ಪಿಚ್ನ ಅರ್ಥ ಮಾಡಿಕೊಂಡು ಸ್ಲೋ ಡೆಲಿವರಿಗಳನ್ನ ಹಾಕಿ ವೇರಿಯೇಷನ್ಸ್ನ ತಂದು ಅವರನ್ನು ಕಂಟ್ರೋಲ್ ಮಾಡಿದ್ರು. ಅಂಡ್ ಅವರು ಕೂಡ ಹೊರಗೆ. ಲಾಸ್ಟ್ ಮ್ಯಾಚು ಆಡಲಿಲ್ಲ, ಈ ಮ್ಯಾಚು ಆಡಲಿಲ್ಲ. ಅದು ಯಾರು ಸೆಲೆಕ್ಟ್ ಮಾಡ್ತಾರೋ ಒಂದು ದೊಡ್ಡ ನಮಸ್ಕಾರ ಅವರಿಗೆ. ಅಟ್ಲೀಸ್ಟ್ ಬ್ಯಾಟಿಂಗ್ ಆಯಿತು, ಬೌಲಿಂಗ್ನಲ್ಲಿ ಮೇ ಬಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಳ್ತಾರೆ ಅಂದ್ಕೊಂಡ್ರೆ ಅದು ಕೂಡ ಮಾಡಲಿಲ್ಲ. ಈ ಕಡೆ ಯಾರಿಗೂ ಅವರ ಬ್ಯಾಟಿಂಗ್ ಪೊಸಿಷನ್ ಯಾವುದು ಅಂತಾನೆ ಗೊತ್ತಿಲ್ಲ. ಒಂದು ವಿಕೆಟ್ ಹೋದರೆ ನೆಕ್ಸ್ಟ್ ಯಾರು ಬರ್ತಾರೆ ಅದು ಗೊತ್ತಿಲ್ಲ. ಒಂದು ರೋಲ್ ಅದಕ್ಕೆ ತಕ್ಕಂತೆ ಪರ್ಫಾರ್ಮ್ ಮಾಡೋದು ಈ ರೀತಿ ಇಲ್ವೇ ಇಲ್ಲ ಅಂತ ಅನ್ಸುತ್ತೆ ಟೀಮಲ್ಲಿ. ಯಾರು ಪರ್ಫಾರ್ಮ್ ಮಾಡಿರ್ತಾರೆ ಅವ್ರನ್ನ ಒಳಗೆ ಕರ್ಕೊಳ್ಳಲ್ಲ, ಯಂಗ್ಸ್ಟರ್ಸ್ ಮೇಲೆ ನಂಬಿಕೆ ಇಡಲ್ಲ, ಅವರಿಗೊಂದು ಕಂಟಿನ್ಯೂಸ್ ರನ್ ಅಂತ ಕೊಡಲ್ಲ, ಕಾನ್ಫಿಡೆನ್ಸ್ ಅಂತೂ ಇಲ್ವೇ ಇಲ್ಲ. ಎನಿವೇಸ್ ಅದನ್ನ ಪಕ್ಕಕ್ಕಿಟ್ರೆ ಟಾಸ್ನ ಗೆದ್ದು ರಾಜಸ್ಥಾನ್ ರಾಯಲ್ಸ್ ಬೌಲಿಂಗ್ನ ಆಯ್ಕೆ ಮಾಡ್ಕೊಂಡ್ರು. ಪ್ರಿವ್ಯೂವಲ್ಲಿ ಹೇಳಿದ್ವಿ ಚೇಸಿಂಗ್ ಗ್ರೌಂಡ್ ಇದು ಅಂತ. ಸೊ RCB ಬ್ಯಾಟಿಂಗ್ಗೆ ಬಂದರು ಅಂಡ್ ಅಲ್ಲಿ ಇದ್ದದ್ದು ಒನ್ ಮ್ಯಾನ್ ಶೋ ಅಷ್ಟೇ. ಇದನ್ನ ವಿರಾಟ್ ಕೊಹ್ಲಿ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಅಂತಾನೂ ಕರಿಬೋದು. ಈ ಆಟನ ಕೂಡ ಸೆಲ್ಫಿಶ್ ನಾಕ್ ಅಂತ ಕರಿತಾ ಇದ್ದಾರೆ, ಸ್ಲೋ ಇನ್ನಿಂಗ್ಸ್ ಅಂತ ಕರಿತಾ ಇದ್ದಾರೆ. ಒಂದೊಂದ್ಸಾರಿ ನಂಬರ್ಸ್ ಅಲ್ಲಿರೋ ಕಥೆನ ಹೇಳಲ್ಲ. ಆಲ್ದೋ ಬೇರೆ ಇನ್ನಿಂಗ್ಸ್ಗಳಲ್ಲಿ ಅವರನ್ನ ಕ್ರಿಟಿಸೈಸ್ ಮಾಡಿದ್ದಾನೆ. ಅವರು ಮೈಲ್ ಸ್ಟೋನ್ ಬಂದ ತಕ್ಷಣ ಸ್ಲೋ ಆಗ್ತಾರೆ, ಅಕ್ಸಲರೇಷನ್ ಕಮ್ಮಿ ಇರುತ್ತೆ, ಈ ಸ್ಟ್ರೈಕ್ ರೇಟ್ ವರ್ಕ್ ಆಗಲ್ಲ T20ಲಿ ಅಂತೆಲ್ಲ. ಬಟ್ ಈ ಮ್ಯಾಚಲ್ಲಿ ಅದನ್ನು ನಾವು ಮಾತಾಡೋದಕ್ಕೆ ಆಗಲ್ಲ. ಅವರ ಈ ಇನ್ನಿಂಗ್ಸ್ನ ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ಯಾಕೆ ಅನ್ನೋದನ್ನ ನಾನು ಸೆಪರೇಟ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ತೀನಿ. ಇನ್ನು ಇವರಿಗೆ ಯಾವ ರೀತಿಯ ಸಪೋರ್ಟ್ ಸಿಗಲಿಲ್ಲ ಬೇರೆ ಬ್ಯಾಟ್ಸ್ಮನ್ಗಳಿಂದ. ಇಷ್ಟು ಮ್ಯಾಚ್ಗಳಲ್ಲಿ ಬರ್ತಾ ಇಲ್ಲದಂಥ ಓಪನಿಂಗ್ ಪಾರ್ಟ್ನರ್ಶಿಪ್ ಇವತ್ತು ಬಂತು. ಆದರೆ ಇಬ್ಬರು ಆಂಕರ್ ರೋಲ್ನೇ ತಗೊಂಡಿದ್ರು. ಅಟ್ಲೀಸ್ಟ್ ಒಬ್ಬರು ಯಾರಾದರೂ ಸ್ವಲ್ಪ ಗಾಡಿನ ಒತ್ತಬೇಕಿತ್ತು, ಆದರೆ ಅದನ್ನ ಮಾಡಲಿಲ್ಲ. ಬಟ್ ಇದು ಅಂತೂ ಬಂತು ಅಂತ ಖುಷಿ ಪಡಬೇಕಷ್ಟೇ. 12 ಓವರ್ಗೆ 107ಕ್ಕೆ 0 ವಿಕೆಟ್ ಇದ್ದದ್ದು. ಒಳ್ಳೆ ಪೊಸಿಷನಲ್ಲೇ ಇದ್ರು ಅಂಡ್ ಇಲ್ಲಿಂದ ಅದು ಡಬಲ್ ಆಗಬೇಕಿತ್ತು. 10ಕ್ಕೆ 10 ವಿಕೆಟ್ ಇದ್ದಾವೆ ಕೈಯಲ್ಲಿ, ಬಟ್ ಹಾಗೇನೂ ಆಗಲಿಲ್ಲ. ಲಾಸ್ಟ್ 8 ಓವರಲ್ಲಿ ಬಂದದು 77 ರನ್ ಮಾತ್ರ, 10 ವಿಕೆಟ್ ಇಟ್ಕೊಂಡು. ಕೇಮಿಯೋ ಇನ್ನಿಂಗ್ಸ್ಗಳು ಅಂತ ಯಾರಿಂದನೂ ಬರಲಿಲ್ಲ. ಎಲ್ಲ ಔಟ್ ಆದರೂ ಇಲ್ಲ ಬಾಲ್ ಟು ಬಾಲ್ ರನ್ ಹೊಡೆದ್ರು. ಸ್ಪೆಷಲಿ ಮ್ಯಾಕ್ಸ್ವೆಲ್ ಔಟ್ ಆದಾಗ ಇನ್ನೇನು 6 ಓವರ್ ಇದ್ದಾವೆ ಅಂದಾಗ ಅಲ್ಲಿ DK ಬರಬೇಕಿತ್ತು, ಅಥವಾ ನೆಕ್ಸ್ಟ್ ವಿಕೆಟ್ ಬಿದ್ಮೇಲಾದರೂ DKನ ಕಳಿಸ್ಬೇಕಿತ್ತು. ಅವರು ಫಾರ್ಮಲ್ಲಿ ಇದ್ದರು ಗ್ರೀನ್ಗಿಂತ, ಅದು ಕೂಡ ಆಗಲಿಲ್ಲ. ಸೊ ಫ್ಯಾಫ್ ಅವರ ಒಂದಷ್ಟು ಕಾಂಟ್ರಿಬ್ಯೂಷನಿಂದ ವಿರಾಟ್ ಕೊಹ್ಲಿ ಅವರ 113 ರನ್ಗಳಿಂದ RCB 183ಕ್ಕೆ ನಿಂತೋಯ್ತು 20 ಓವರ್ಗಳಲ್ಲಿ. RRನ ಬೌಲಿಂಗ್ ಬಗ್ಗೆ ಮಾತಾಡೋದಾದ್ರೆ ಪವರ್ ಪ್ಲೇಲಿ ಸ್ವಿಂಗ್ ಇಲ್ಲ, ನಮಗೆ ಹೆಲ್ಪ್ ಇಲ್ಲ ಅಂತ ಅವರು ಬೇಗ ಫಿಕ್ಸ್ ಆದಂಗೆ ಕಂಡ್ರು. ಸೊ ಶಾರ್ಟ್ ಬಾಲ್ಸ್ಗೆ ಮೊದಲಿಂದ ತುಂಬ ಬೇಗ ಟ್ರೈ ಮಾಡಿದ್ರು ಅಂಡ್ ರನ್ಸ್ನ ಹೊಡೆಸ್ಕೊಂಡ್ರು. ಯೂಶುವಲ್ ವಿಕೆಟ್ ಟೇಕಿಂಗ್ ಡೆಲಿವರೀಸ್ ಏನಿತ್ತು ಬರಲೇ ಇಲ್ಲ ಅವು, ಸ್ಪೆಷಲಿ ಬೋಲ್ಟಿಂದ. ಬಟ್ ಇಲ್ಲಿ ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ಚಾಹಲ್ ಹಾಗೆ ಅಶ್ವಿನ್. ಬ್ರಿಲಿಯಂಟ್ ಬೌಲಿಂಗ್. ಅದರಲ್ಲೂ ಅಶ್ವಿನ್ ಅಂತೂ ಇಬ್ಬರು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಸ್ಗೆ ಅವರು ಬಾಲ್ ಮಾಡಿದ ರೀತಿ ಸಖತ್ತಾಗಿತ್ತು. RCB ಆ್ಯಂಡ್ RR ಮಧ್ಯ ಏನು ಡಿಫ್ರೆನ್ಸ್ ಇದೆ ಈ ಮ್ಯಾಚಲ್ಲಿ ಅಂತ ಕೇಳಿದ್ರೆ ಅದು ಡೆಫಿನೆಟ್ಲಿ ಅವರ ಸ್ಪಿನ್ನರ್ಸ್ ಅಂತಲೇ ಹೇಳಬೇಕು. ಅವರೇ ಕಾಂಟ್ರಿಬ್ಯೂಟ್ ಮಾಡಿರೋದು ಈ ವಿನ್ಗೆ. ಇನ್ನು 200 ರನ್ನ ದಾಟ್ತಾರೆ ಅಂತ ಅನ್ಕೊಳ್ತಿದ್ದಂಥ ಟೀಮ್ನ 183ಕ್ಕೆ ಕಟ್ಟಿ ಹಾಕಿ ಅದನ್ನು ಚೇಸ್ ಮಾಡೋದಕ್ಕೆ ಬಂದರೆ, ಅದರಲ್ಲೂ ಚೇಸಿಂಗ್ಗೆ ಹೆಲ್ಪ್ ಮಾಡೋವಂಥ ಗ್ರೌಂಡಲ್ಲಿ ಬಂದರೆ ಅಲ್ಲಿ ಕಾನ್ಫಿಡೆನ್ಸ್ ಇರುತ್ತೆ ಆ್ಯಂಡ್ ಒಂದು ಕ್ಲೀನ್ ಕಟ್ ಪಿಕ್ಚರ್ ಇರುತ್ತೆ ನಿಮಗೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಆ್ಯಂಡ್ ಅದನ್ನೇ ಮಾಡಿದ್ದು ಬಟ್ಲರ್ ಹಾಗೆ ಸ್ಯಾಮ್ಸನ್ ಅವರು. ಜೈಸ್ವಾಲ್ ಮತ್ತೆ ಫೇಲ್ ಆಗಿದ್ದಾರೆ. ಈ ಸಾರಿನೂ ಡಕೌಟ್ ಆದರು. ಯಾಕೋ T20 ವರ್ಲ್ಡ್ ಕಪ್ ಲಿಸ್ಟಿಂದ ದೂರ ಹೋಗ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಸೊ ಫಸ್ಟ್ ಓವರ್ನಲ್ಲೇ ವಿಕೆಟ್ ಬಿದ್ದಂತೆ ಬಂದದ್ದು ಸ್ಯಾಮ್ಸನ್ ಅವರು. ವಿರಾಟ್ ಕೊಹ್ಲಿಗೆ ಇನ್ನೊಂದು ಎಂಡಿಂದ ಏನು ಸಪೋರ್ಟ್ ಬೇಕಿತ್ತು ಆ ಸಪೋರ್ಟ್ನ ಕೊಟ್ಟರು ಸ್ಯಾಮ್ಸನ್ ಬಟ್ಲರ್ಗೆ. ಬಟ್ಲರ್ ಫಾರ್ಮಲ್ಲಿ ಇರಲಿಲ್ಲ, ಅದು ನಮಗೆಲ್ಲ ಗೊತ್ತೇ ಇದೆ. ಸೊ ಪವರ್ ಪ್ಲೇ ಪ್ರೆಷರ್ ಏನಿರುತ್ತೆ ಅದನ್ನು, ಹಾಗೆ ಟಾರ್ಗೆಟ್ನ ಪ್ರೆಷರ್ ಏನಿರುತ್ತೆ ಅದನ್ನು ಅವರ ಮೇಲೆ ಬೀಳದ ಹಾಗೆ ನೋಡಿಕೊಂಡ್ರು. ಆ ಕೆಲಸನ ಅವರಿಗವರೇ ತಗೊಂಡ್ರು ಸ್ಯಾಮ್ಸನ್ ಅವರು. ನಂತರ ಆ ಫೇಸ್ ಕಳೆದು ಬಟ್ಲರ್ ಅವರು ಓಪನ್ ಅಪ್ ಆದರೂ 6ನೇ ಓವರ್. ಅಲ್ಲಿ ತನಕ ಕಂಟ್ರೋಲ್ ಮಾಡಿದ್ದೆಲ್ಲ ಆ ಓವರಲ್ಲಿ ಬಂದೋಯ್ತು ಆ್ಯಂಡ್ ಅಲ್ಲಿಂದ ಮೂಮೆಂಟಮ್ ಶಿಫ್ಟ್ ಆಗೋಯ್ತು. ಇಬ್ಬರು 2ನೇ ವಿಕೆಟ್ಗೆ 148 ರನ್ ಪಾರ್ಟ್ನರ್ಶಿಪ್ನ ಮಾಡಿದ್ರು. ಇಂಟ್ರೆಸ್ಟಿಂಗ್ ಅಂದರೆ ಈ ಸಾರಿ ಸ್ಯಾಮ್ಸನ್ ಟೂಸ್ನ ಜಾಸ್ತಿ ತಗೊಳ್ತಾ ಇದ್ರು. ನಾರ್ಮಲಿ ಅವರು ಏರಿಯಲ್ ರೂಟ್ಗೆ ಹೋಗ್ತಾರೆ, ರಿಸ್ಕಿ ಶಾಟ್ಸ್ಗಳಿಗೇನೆ ಹೋಗ್ತಾರೆ. ಬಟ್ ಈ ಸಾರಿ ತುಂಬ ಮೆಚ್ಯೂರ್ಡ್ ಆಗಿ ಈ ಇನ್ನಿಂಗ್ಸ್ನ ಆಡಿದ್ರು ಅಂತ ಹೇಳ್ಬೋದು. ಅಂಡ್ 42 ಬಾಲಲ್ಲಿ 69 ರನ್ನ ಹೊಡೆದು ಔಟ್ ಆದರು.
ಇನ್ನು ಈ ಕಡೆ ಅತಿ ಕಂಫರ್ಟಬಲ್ ಆಗಿದ್ದ ಚೇಸ್ನ ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡಿದ್ದು ಬಟ್ಲರ್ ಅವರ 100 ಅಂತಾನೆ ಹೇಳ್ಬೋದು. ವಿನ್ ಆಗೋದಕ್ಕೆ 1 ರನ್ ಬೇಕಿತ್ತು, ಬಟ್ಲರ್ಗೆ 6 ರನ್ ಬೇಕಿತ್ತು 100ಗೆ. ಅಂಡ್ ದೆನ್ ಅವರು ಒಂದು 6ನ ಹೊಡೆದು 100 ಮಾಡ್ಕೊಂಡ್ರು ಅಂಡ್ ವಿನ್ ಕೂಡ ಮಾಡಿಸಿದ್ರು. ಆರ್ ಸಿ ಬಿ ಬೌಲರ್ಸ್ ಇಂದ ಫಾರ್ಮ್ ಅಲ್ಲಿ ಇಲ್ಲದ ಬಟ್ಲರ್ ಫಾರ್ಮ್ಗೆ ಬಂದಂಗೆ ಆಯ್ತು. ಈಗ ಪ್ರಿವ್ಯೂ ಅಲ್ಲಿ ಹೇಳಿದ್ವಿ ಇದನ್ನ ಸೀರಿಯಸ್ ಆಗಿ ತಗೊಂಡು ಇವತ್ತು ಬಟ್ಲರ್ ನಿಂತ್ರೆ ಕಷ್ಟ ಅಂತ, ಅಂಡ್ ನಿಂತ್ರು, ಅಲ್ಲಿಗೆ ಮುಗೀತು ಕಥೆ. ಇನ್ನು ಆರ್ ಸಿ ಬಿ ಬೌಲಿಂಗ್ ಕಡೆ ಬರೋದಾದ್ರೆ ಪೇಸಸ್ ಎಲ್ಲ ಡೀಸೆಂಟ್ ಆಗಿ ಮಾಡಿದ್ರು. ಡಿವ್ ಇತ್ತು, ಬಟ್ ಸ್ಟಿಲ್ ದೇ ವರ್ ಡೀಸೆಂಟ್. ಬಟ್ ಸ್ಪಿನ್ನರ್ಸ್ ಏನೇ ಇಲ್ಲಿ ಡಿಫ್ರೆನ್ಸ್ ಅನ್ನ ತಂದಿದ್ದು, ಹೊಡ್ತಾ ಕೊಟ್ಟದ್ದು. ಬಟ್ಲರ್ ಹಾಗೆ ಸ್ಯಾಮ್ಸನ್ ಇಬ್ರು ಕೂಡ ಸ್ಪಿನ್ಗೆ ಸಖತ್ತಾಗಿ ಆಡ್ತಾರೆ. ಸ್ಯಾಮ್ಸನ್ ಅವರು ಹೊಸ ರೀತಿ ಆಡ್ತಿರೋದ್ರಿಂದ ತನ್ನ ಹಳೆ ರಿಸ್ಕಿ ಶಾಟ್ಗಳನ್ನ ಟ್ರೈ ಮಾಡಲಿಲ್ಲ. ಮಾಡಿದ್ರೆ ಇನ್ನ 6ಗಳು ಬಂದಿರೋವು. ಬಟ್ ಬಟ್ಲರ್ ಅಂತೂ ಆರಾಮಾಗಿ ಎತ್ತಾಗ್ತಿದ್ರು. ಅಂಡ್ ಇವರ ಪಾರ್ಟ್ನರ್ಶಿಪ್ ಹಾಗೆ ಈ ಚೇಸ್ ತುಂಬಾನೇ ಕ್ಲೀನ್ ಆಗಿತ್ತು ಇಬ್ರು ಕ್ರೀಸ್ ಅಲ್ಲಿ ಇರೋ ತನಕ. ಸೊ ಈ ಮ್ಯಾಚ್ ಸೋಲಿಂದ ಆರ್ ಸಿ ಬಿ ಆಲ್ಮೋಸ್ಟ್ ಪ್ಲೇ ಆಫ್ ನ ಆಸೆ ಬಿಟ್ಟಂಗಾಗಿದೆ. ಯಾಕಂದ್ರೆ ಟೀಮ್ ಅನ್ನೋದು ಇಲ್ಲ, ಕಮ್ ಬ್ಯಾಕ್ ಮಾಡ್ತಾರೆ, ಇಷ್ಟಕ್ಕೆ ಇಷ್ಟನ್ನು ಗೆಲ್ತಾರೆ ಅಂತ ಹೇಳೋ ಅಷ್ಟು ಹೋಪ್ ಅಂತೂ ಯಾರಿಗೂ ಇಲ್ಲ. ಅದಂತೂ ನಿಜ. ಎಷ್ಟು ಗೆಲ್ತಾರೋ ಗೆಲ್ಲಿ ಅಂತ ಮ್ಯಾಚ್ನ ನೋಡೋದಷ್ಟೇ. ಈ ಕಡೆ ಆರ್ ಡಾಮಿನೆಂಟ್ ಆಗಿ ಮುಂದೆ ಹೋಗ್ತಾ ಇದ್ದಾರೆ ಅಂಡ್ ಅದನ್ನ ಹಾಗೆ ಮೇಂಟೈನ್ ಮಾಡೋದಕ್ಕೆ ನೋಡ್ತಾರೆ ಕೂಡ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಮ್ಯಾಚ್ ಬಗ್ಗೆ. ಇನ್ನು ನಿಮ್ಗೆ ಏನನ್ನಾದ್ರೂ ಹೇಳೋಕಿದ್ರೆ ಖಂಡಿತ ಇರತ್ತೆ ಹೇಳೋದಕ್ಕೆ, ಅದನ್ನ ಖಂಡಿತ ಕೆಳಗಡೆ ತಿಳಿಸಿ. ಆಸ್ ಯೂಶುವಲ್ ಸಿಗ್ತಾ ಇರೋಣ.